ಓಂ ಶಾಂತಿ. ಮರಳಿ ಭೂಮಂಡಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಹಬ್ಬದ ಸಂಭ್ರಮ ಅಂದರೆ ಮಾರ್ಕೆಟಿಗೆ ಹೋಗಿ ಹಣ್ಣು ತರಕಾರಿ ಹೂವು ನಮಗೇನೇನು ಬೇಕೋ ತೊಗೊಂಬರೋದು ಒಂಥರ. ಆದರೆ ನಾವೇ ತೋಟ ಮಾಡಿ ನಾವೇ ಬೆಳೆದು ಈ ರೀತಿ ನೋಡಿ, ಇವತ್ತು ಬೆಳಗ್ಗಿಂದ ನಾವು ಮಾಡಿರೋ ಕೆಲಸ ಇಷ್ಟನ್ನು ನಾವು ಇನ್ನೂ ತುಂಬ ತರಬೇಕಿತ್ತು, ಟೈಮ್ ಆಗೋಯಿತು. ಈ ರೀತಿ ಎಲ್ಲ ನಾವೇ ಕೊಯ್ದು ನಮಗೆ ಬೇಕಾಗಿದ್ದು ಬೆಳೆದು ತೊಗೊಂಬರೋ ಸಂಭ್ರಮ ಅಂದರೆ ಇದು. ಆ್ಯಕ್ಚುಲಿ ನಮಗೆ ಹೆಚ್ಚಾಗಿದ್ದನ್ನ ನಾವು ತುಂಬ ಜನಕ್ಕೂ ಸಹ ಗ್ರಾಹಕರಿಗೆ ಕೊಡ್ತೀವಿ. ಏನೇನೆಲ್ಲ ತಂದ್ವಿ ಇವತ್ತು, ಏನೆಲ್ಲ ಇದೆ ಅಂತ ನೋಡೋಣ. ಮೊದಲನೇದಾಗಿ ಪೂಜೆ ಅಂದ್ರೇ ಹೂವು ನೋಡಿ. ರೋಸ್ ಇದೆ, ಗರಿಕೆ ಇದೆ, ದಾಸವಾಳ ಇದೆ, ಮೊಗ್ಗು ಇದೆ, ಕರಿಬೇವಿದೆ, ಗಣಪತಿಗೆ ಅಂತ ಹೆಕ್ಕದ ಹೂವು ಇದೆ. ಇದೇನು ಹೇಳಿ, ನುಗ್ಗೆ ಗಮ್ಮು ನೋಡಿ. ನಮ್ಗೆ ಇಷ್ಟೊಂದು ನುಗ್ಗೆ ಗಮ್ಮು ಸಿಕ್ಕಿದೆ. ಇದೆಲ್ಲ ನಾಳೆಗೆ ಹರಳೋ ಅಂಥ ದಾಸವಾಳ ನೋಡಿ. ಹಾಲು ನಮ್ಮದು ಮಲ್ನಾಡು ಗಿಡ್ಡ ಹಸು ಇದೆ, ಸೊ ಇವತ್ತಿನ ಫ್ರೆಶ್ ಹಾಲು. ಇದು 3-4 ದಿವಸದ ತುಪ್ಪನೂ ಇದೆ, ಹಾಗೆ ನಿನ್ನೆ ಮೊನ್ನೆದು ಬೆಣ್ಣೆನೂ ಇದೆ. ಸೊ ನಮಗೆ ಹಾಲು ಮೊಸರು ತುಪ್ಪನೂ ಸಹ ಬಂತು. ಅದಲ್ಲದೆ ಅರಿಶಿನ ಎಲೆ ಕಡುಬು ಮಾಡಬೇಕಲ್ಲ ಗಣಪತಿ ಹಬ್ಬಕ್ಕೆ, ಸೊ ಅರಿಶಿನ ಎಲೆ ಇದೆ, ನುಗ್ಗೆಕಾಯಿ ಇದೆ, ಪೂಜೆಗೆ ಬಾಳೆ ಎಲೆನೂ ಸಹ ನಮ್ಮದೇ ಇದೆ. ಅಲ್ಲದೆ ನಾವು ಬಾಳೆ ಹೂವು ಕೋಸಂಬರಿಗೂ ಇದೆ, ಬಾಳೆ ದಿಂಡು ಪಲ್ಯಕ್ಕೂ ಇದೆ, ಪಪ್ಪಾಯ ಹಣ್ಣಿದೆ, ಅವಕಾಡೋನೂ ಇದೆ, ಕಾಳುಗೊಜ್ಜಿಗೆ ಬದನೆಕಾಯಿಯೂ ಇದೆ, ವಿಳ್ಯದೆಲೆ ಪೂಜೆಗೆ ಬೇಕೇ ಬೇಕು ನೋಡಿ. ವಿಳ್ಯದೆಲೆ ಇದೆ. ಈ ವರ್ಷದ ನಮ್ಮದು, ಈ ವರ್ಷ ಅಲ್ಲ, ನಾವು ಅಡಿಕೆ ಹಾಕಿದ್ದ ಮೇಲೆ ಬಂದಂಥ ಮೊದಲನೇ ಫಸಲು ಇದು. ತುಂಬ ದಪ್ಪ ಬಂದಿಲ್ಲ, ಇಟ್ಸ್ ಓಕೆ. ಬಟ್ ನಮಗೆ ಹಬ್ಬಕ್ಕೆ ಸಿಕ್ಕಿದಂಥ ಮೊದಲನೇ ಅಡಿಕೆ ಇದು. ಆದಮೇಲೆ ಮರಗೆಣಸು ಇದೆ, ಎರಳಿಕಾಯಿ ಇದೆ. ಎರಳಿಕಾಯಿ ಚಿತ್ರಾನ್ನ ಜ್ಯೂಸು ಮಾಡ್ಕೊಳ್ಳೋದು ಹಬ್ಬಕ್ಕೆ ಅಂತ. ಭಾಳಷ್ಟು ಸೀಬೆಹಣ್ಣಿದೆ, ಸೀತಾಫಲ ಇದ್ದಾವೆ. ಇಲ್ಲಿ ಇನ್ನೊಂದು ನಾಟಿ ಸೀಬೆಹಣ್ಣಿದೆ, ಫ್ಯಾಷನ್ ಫ್ರೂಟ್ ಇದ್ದಾವೆ, ಹಾಗೆ ಅವಕಾಡೋ. ಅದಲ್ಲದೆ ನಿಂಬೆಹಣ್ಣೆಲ್ಲ ಇದೆ. ನಾನು ವಿಡಿಯೋದಲ್ಲಿ ಬರೋಕ್ಕಾಗಲಿಲ್ಲ, ಸೊ ನಿಂಬೆಹಣ್ಣು ಸಹ ಇದೆ. ಸೊ ನೋಡಿ, ಹಬ್ಬಕ್ಕೆ ಬೇಕಾದಂಥ ಒಂದು ಬಹುಶಃ 70-75% ಅಷ್ಟು ಬೇಕಾದಂಥ ಎಲ್ಲ ಪದಾರ್ಥಗಳು. ನಾವು ಇದನ್ನೇ ಮರ್ತುಬಿಟ್ಟು, ಹಬ್ಬಕ್ಕೆ ನಾವು ಬಾಳೆ ಇದನ್ನೇ ಇಡಲೇಬೇಕಲ್ವ. ಬಾಳೆ ಕಂದುಗಳು ಸಹ ನಮ್ಮ ತೋಟದೇ ತಂದು ನಾವಾಗಲೇ ನೀರೆಲ್ಲ ಹಾಕಿಟ್ಕೊಂಡಿದ್ದೀವಿ. ಸೊ ಬಾಳೆ ಕಂದು ಇದೆ, ಬಾಳೆ ಎಲೆ, ಅರಿಶಿನ ಎಲೆ, ನುಗ್ಗೆಕಾಯಿ, ಹೂವು, ಎಕ್ಕದ ಹೂವು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಕಾಯಿಗಳು, ಹಣ್ಣುಗಳು. ಆಮೇಲೆ ಹಾಗೆ ನೋಡಿ, ಬಾಳೆಗೊನೆಗಳು ಹಬ್ಬಕ್ಕೆ ನಿಮ್ಮ ಮನೆಗೂ ಸಹ ಬರೋದಕ್ಕೆ ರೆಡಿಯಾಗಿದ್ದಾವೆ. ಇಷ್ಟೆಲ್ಲ ಬಾಳೆಹಣ್ಣು ಸಹ ರೆಡಿಯಾಗಿದ್ದಾವೆ. ಎಲ್ಲ ಹಣ್ಣಿಗೆ ಬಂದಿದೆ. ನಾಳೆ ನಿಮಗೆ ಶುರು ಆಗ್ತದೆ ಹಣ್ಣಿಗೆ. ಸೊ ಇದು ಲೈಟ್ ಕಡಿಮೆ ಇದೆ ಇಲ್ಲಿ ಸ್ವಲ್ಪ, ನಾವು ಕಾರಲ್ಲಿ ಇಟ್ಟಿದ್ದೀವಿ. ಹಾಗೆಯೇ ಹಬ್ಬಕ್ಕೆ ತೆಂಗಿನಕಾಯಿಯಿಂದಲೇ ನಾವು ಯಾವುದೇ ಪೂಜೆ ಮಾಡೋಕ್ಕಾಗಲ್ಲ. ತುಂಬ ತೆಂಗಿನಕಾಯಿನೂ ಸಹ ಪೂಜೆಗೆ ಅಂತ ತಂದಿಟ್ಕೊಂಡಿದ್ದೀವಿ. ಸೊ ನಾಳೆಯಿಂದ ಎಲ್ಲ ನಿಮ್ಮ ಮನೆಗಳಿಗೂ ಸಹ ತಲುಪಿಸೋದಕ್ಕೆ ಶುರು ಮಾಡ್ತೀವಿ. ಇದು ನೋಡಿ ನಮ್ಮ ಹಬ್ಬದ ಸಂಭ್ರಮ ಅಂತಂದರೆ, ಅಂಗಡಿಯಿಂದ ತಂದು ಮಾಡೋದು ಒಂಥರ. ಆದರೆ ನಾವೇ ಬೆಳೆದು, ನಾವೇ ತಂದು, ನಾವೇ ಕೊಯ್ದು ಮಾಡಿ ಹಬ್ಬ ಮಾಡೋದು ಅಂದರೆ, ಗಣಪತಿಗೆ ನಾವೇ ಬೆಳೆದಿದ್ದನ್ನು ಇಡೋದು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಒಳ್ಳೆಯದಾಗಲಿ ಎಲ್ಲರಿಗೂ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.